ಹಾಯ್ ವೀವರ್ಸ್, ವೆಲ್ಕಮ್ ಟು ದ ಪರಿರುಚಿ ಚಾನಲ್. ಇವತ್ತು ಏನು ವಿಡಿಯೋ ಅಂತ ಅಂದರೆ ಪಾಪುದು ಕೈ ಕಾಲು ಪ್ರಿಂಟನ್ನು ಹೇಗೆ ತೊಗೊಳ್ಳೋದು, ಮನೆಯಲ್ಲಿರೋ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಪ್ರಿಂಟ್ ತೊಗೊಳ್ಳೋದು ಅಂತ. ಈಗ ಹ್ಯಾಂಡ್ ಕ್ಯಾಸ್ಟಿಂಗ್ ಅಥವಾ ಫುಡ್ ಕ್ಯಾಸ್ಟಿಂಗ್ ಎಲ್ಲ ಮಾಡಬೇಕಿದ್ರೆ ಅದು ಎಲ್ಲ ಐಟಮ್ಸ್ ಏನಿದೆ ಕ್ಯಾಸ್ಟಿಂಗ್ ಮಾಡೋದು ಅದೆಲ್ಲ ರೇಟ್ ತುಂಬ ಜಾಸ್ತಿ ಇರುತ್ತೆ. ಒಬ್ಬೊಬ್ರಿಗೆ ಅದನ್ನ ಅಫೋರ್ಡ್ ಮಾಡೋದಕ್ಕಾಗಲ್ಲ. ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಇದನ್ನು ಹೇಗೆ ಮಾಡೋದಂತಂದರೆ ಮನೆಯಲ್ಲಿರೋ ಅರಿಶಿನ ಕುಂಕುಮನ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು. ಅರಿಶಿನ ಸ್ವಲ್ಪ ಕುಂಕುಮನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿಯಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಅದು ಅರಿಶಿನ ಮತ್ತು ಕುಂಕುಮನ ಕೆಮಿಕಲ್ ಅರಿಶಿನ ಕುಂಕುಮ ತೊಗೋಬೇಡಿ, ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳಿ. ಕಾಲಲ್ಲಿ ಹಾಗೆ ಕಲರ್ ಉಳ್ಕೊಳ್ಳುತ್ತಲ್ಲ, ಹಣೆಗೇನಾದರೂ ಇಟ್ಟ ಕಲರ್ ಉಳ್ಕೊಳ್ಳುತ್ತೆ ನೋಡಿ, ಆ ಥರ ಅರಿಶಿನ ಕುಂಕುಮನ ತೊಗೋಬೇಡಿ. ನೋಡಿ ಚೆನ್ನಾಗಿರೋದನ್ನು ತೊಗೊಳ್ಳಿ, ಒಳ್ಳೆ ಕ್ವಾಲಿಟಿ ಕುಂಕುಮ ಅರಿಶಿನ. ನಂತರ ಅದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಪಾಪು ಕಾಲನ್ನು ಅದರಲ್ಲಿ ಎದ್ದಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಒಂದು ಕುಂಕುಮ ಹರಡ್ಕೊಬೇಕು ಕಾಲಲ್ಲಿ. ಆ ಥರ ಹದ್ದಿಸ್ಬಿಟ್ಟು ಒಂದು A4 ಸೈಜ್ ಶೀಟ್ ಮೇಲೆ ಈ ಥರ ಪ್ರಿಂಟನ್ನು ತೊಗೊಳ್ಳಿ. ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ, ಪ್ರಿಂಟ್ ನೀಟಾಗಿ ಬರೋ ಹಾಗೆ. ನೋಡಿ, ಈಗ ಪ್ರೆಸ್ ಮಾಡಿದಾದಮೇಲೆ ಈ ಥರ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದಾಗಿದ್ದಾದಮೇಲೆ ಕೈಗೂ ಕೂಡ ಅಷ್ಟೇ ನೀಟಾಗಿ ಹದ್ದಿಸ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಕುಂಕುಮದ ನೀರೊಳಗೆ ಕೈಯನ್ನು ಹದ್ದಿಸ್ಬಿಟ್ಟು ಸೇಮ್ ಕಾಲನ್ನು ಹೇಗೆ ಪ್ರಿಂಟನ್ನು ತೊಗೊಳ್ತೀವೋ ಅದೇ ರೀತಿಯಾಗಿ A4 ಸೈಜ್ ಶೀಟ್ ಮೇಲೆ ಈ ಥರ ಕೈದು ಕೂಡ ಪ್ರಿಂಟನ್ನು ತೊಗೊಳ್ಳಿ, 2 ಕೈದು ಕೂಡ ಪ್ರಿಂಟನ್ನು ತೊಗೊಳ್ಳಿ. ನಂತರ ಇದೆಲ್ಲ ಮಾಡಿದಾದಮೇಲೆ ಪಾಪು ಕೈ ಮತ್ತು ಕಾಲನ್ನು ತೊಳೆದ್ಬಿಡಿ, ಅದು ಬಾಯಲ್ಲೆಲ್ಲ ಇಟ್ಕೊಳ್ಳುತ್ತಲ್ವ, ಹಾಗಾಗಿ ಎಲ್ಲ ತಕ್ಷಣ ತೊಳೆದ್ಬಿಡಬೇಕು. ಹೀಗೆ 2 ಕೈದೂ ಕೂಡ ಪ್ರಿಂಟನ್ನು ತೊಗೋಬೇಕು. ತೊಗೊಂಡಿದ್ದಾದಮೇಲೆ ಈ ಥರ ಕಾಣುತ್ತೆ ನೋಡಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಆರ್ಕೊಳ್ಳೋದಕ್ಕೆ ಎತ್ತಿಡಬೇಕಾಗುತ್ತೆ. ಅದೆಲ್ಲ ಆರ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಹೆಸರು ಮತ್ತು ನಾವು ಎಷ್ಟನೇ ಮಂತಲ್ಲಿ ಈ ಥರ ಎಲ್ಲ ಪ್ರಿಂಟ್ ಮಾಡ್ತಿದ್ದೀವಿ ಅನ್ನೋದನ್ನು ಬರೀರಿ. ಆ ಥರ ಬರೆಯೋದ್ರಿಂದ ನೆನಪಿರುತ್ತೆ. ಅದೆಲ್ಲ ಬರೆಯೋದ್ರಿಂದ ಯಾವ ಮಂತಲ್ಲಿ ಮಾಡಿದ್ವಿ ಏನು ಅದೆಲ್ಲ ನೆನಪಿರುತ್ತೆ. ಅದಕ್ಕೋಸ್ಕರ ಬರೆದಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದಾಗಿದ್ದಾದಮೇಲೆ ಒಂದು A4 ಸೈಜಿಂದು ಫೋಟೋ ಫ್ರೇಮನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ, ಅಥವಾ ಎಲ್ಲಾದರೂ ಅಂಗಡಿನಲ್ಲಾದರೂ ಅಷ್ಟೇ ನೋಡಿ A4 ಸೈಜಿಂದು ಫೋಟೋ ಫ್ರೇಮನ್ನು ತೊಗೊಂಡ್ಬಿಟ್ಟು, ಇದು A4 ಸೈಜಿಂದ ಶೀಟ್ ಅಲ್ವಾ, ಹಾಗಾಗಿ ನೀಟಾಗಿ ಕೂರುತ್ತೆ. ಈ ಥರ ಒಂದು ಫ್ರೇಮಲ್ಲಿ ಹಾಕಿಟ್ರೆ ಬರೀ ಪೇಪರ್ನ ಇಟ್ಟರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಸನ್ನಿನಲ್ಲಿ ಸೇರಿಕೊಳ್ಳುತ್ತೆ, ಹರಿದೋಗೋದು ಈ ಥರ ಏನಾದರೂ ಆಗುತ್ತೆ. ಈ ಥರ ಒಂದು ಫ್ರೇಮಲ್ಲಿ ಹಾಕಿಟ್ರೆ ಯಾವಾಗಲೂ ಶಾಶ್ವತವಾಗಿರುತ್ತೆ. ಅದು ನೋಡಿದಾಗಲೆಲ್ಲ ನೆನಪಾಗುತ್ತೆ. ಹಾಗೆ ಪಾಪು ದೊಡ್ಡವರಾದಮೇಲೂ ಕೂಡ ನೋಡು ಇದು ನಿನ್ನ ಕೈ ಕಾಲು ಅಂತ ಈ ಥರ ಎಲ್ಲ ತೋರಿಸ್ಬೋದು ಪ್ರಿಂಟ್ ಅಂತ. ಈ ಥರ ಸೇಫಾಗಿ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ, ಬಡ್ಜೆಟ್ ಫ್ರೆಂಡ್ಲಿಯಾಗಿಯೂ ಕೂಡ ಇರುತ್ತೆ. ಈ ಒಂದು ಫೋಟೋ ಫ್ರೇಮ್ ಏನು 200 ರೂಪಾಯಿನಲ್ಲೆಲ್ಲ ಸಿಕ್ಬಿಡುತ್ತೆ. ಇದನ್ನು ಆನ್ಲೈನಲ್ಲಿ ನೋಡಿ ತರಿಸ್ಕೊಳ್ಳಿ. ಆನ್ಲೈನಲ್ಲಾದರೆ ಈಸಿಯಾಗಿ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಕಾಣಿಸುತ್ತೆ ಈ ಒಂದು ಫೋಟೋ ಫ್ರೇಮ್. ತುಂಬ ಚೆನ್ನಾಗಿದೆ ಅಲ್ವಾ? ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪಾಪುಗೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.